ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮ್ಯಾಟರ್ ಅದೇನೆ ತುಳಸಿ ಗೌಡ ಅವ್ರ ಬಗ್ಗೆ ಮಾತಾಡ್ತೀವಿ. ಇವ್ರನ್ನ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ, ಮತ್ತೆ ಅರಣ್ಯ ವಿಶ್ವಕೋಶ ಅಂತಾನೆ ಕರ್ನಾಟಕ ರಾಜ್ಯದಲ್ಲಿ ತುಂಬಾನೇ ಪ್ರಸಿದ್ಧಿಯಾಗಿದ್ದಂಥವ್ರು. ಹಾಲೇರಿ ಬುಡಕಟ್ಟಿನಲ್ಲಿ ಹಾಲಕ್ಕಿ ಬುಡಕಟ್ಟಿನಲ್ಲಿ ಜನಿಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆನಲ್ಲಿ ತುಂಬಾನೇ ಹೆಸರುವಾಸಿಯಾದಂಥವ್ರು, ಮತ್ತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥವ್ರು. ಮೊನ್ನೆ ಈ ಪ್ರಶ್ನೆ SDN ಅಲ್ಲಿ ಕೇಳಿದಾಗ ತುಂಬಾ ಜನರು ಇವರ ಉತ್ತರವನ್ನ ಬರೆಯೋದ್ ಬಿಟ್ಟು ಬಹಳಷ್ಟು ಜನ ನನ್ನ ಪ್ರಕಾರ ಸಾಲು ಮರದ ತಿಮ್ಮಕ್ಕನ ವಿಚಾರಕ್ಕೆ ಹಾಕಿ ಬಂದಿದ್ದೀರಾ. ದಯವಿಟ್ಟು ಆ ತರದ ಪ್ರಮುಖವಾದಂತ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರ ಇರಲಿ. ಈ ತರದ ಪ್ರಶ್ನೆಗಳನ್ನ, ಕಾಮನ್ ಫ್ಯಾಕ್ಟರ್ ಇರುವಂತ ಮ್ಯಾಟರ್ಗಳನ್ನ ಪರೀಕ್ಷೆಗಳಲ್ಲಿ ಕೇಳೋದಕ್ಕಿಂತ ಸ್ವಲ್ಪ ವಿಶೇಷವಾಗಿ ಅದನ್ನ ಕೇಳಿರ್ತಾರೆ. ಹಾಗಾಗಿ ಪರಿಸರ ಸಂರಕ್ಷಣಾ ವಿಚಾರದಲ್ಲೂ ಕೂಡ ಹೋರಾಟ ಮಾಡಿರುವ ಮತ್ತು ಪರಿಸರವನ್ನ ಉತ್ತೇಜಿಸುವಂತಹ ಬಹಳ ಪ್ರಮುಖವಾದಂತಹ ಅನೇಕ ವಿಚಾರಗಳಲ್ಲಿ ಈ ತರದ ಪ್ರಶ್ನೆಗಳು ಬರ್ತಾನೆ ಇದೆ. ಸೊ ಹಾಗಾಗಿ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಈ ತರದ ಬಹುಮುಖ್ಯವಾದಂತ ವಿಡಿಯೋಗಳನ್ನ STA ಜಿಯೋಗ್ರಫಿ ಟ್ರೆಂಡಿಂಗ್ ನಲ್ಲಿ ಈ ವಿಚಾರಗಳನ್ನ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಮುಂಬರ್ತಕ್ಕಂತಹ ಪರೀಕ್ಷೆಗಳಿಗೂ ಕೂಡ ನಿಮ್ಗೆ ಅದರ 360 ಡಿಗ್ರಿನಲ್ಲಿ ಅದು ಅರ್ಥ ಆಗೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ನಿಮ್ಗೆ ಆಗ್ಲಿ ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಣ್ತಾ ಇರೋ QR ಕೋಡ್ ನ ಮಿಸ್ ಮಾಡ್ದೇನೆ ಚಾನಲ್ ನ ಡೆವಲಪ್ಮೆಂಟಿಗೋಸ್ಕರ ಏನೋ ರಮೇಶ್ ಸರ್ ಒಂದು ಹೆಲ್ಪ್ ಕೇಳ್ತಾರೆ ಅಂದಾಗ ನೀವು ಮಾಡ್ಬೇಕು. ಮಾಡ್ತಾ ಇರೋದು ಈ ಚಾನಲ್ ಅನ್ನೋಕ್ಕಿಂತ ರಾಜ್ಯದಲ್ಲಿ ಇರ್ತಕ್ಕಂಥ ಬಹಳಷ್ಟು ಹುಡುಗರಿಗೆ ಈ ತರದ ಅದ್ಭುತವಾದ ವಿಚಾರಗಳನ್ನ ನಾವು ದೊರಕಿಸ್ಕೊಡ್ತಾ ಇದೀವಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಪ್ರಶ್ನೆ, ಯಾರನ್ನ ಕರ್ನಾಟಕದ ಅರಣ್ಯ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಕರಿತಾ ಇದ್ರು ಅನ್ನೋಂಥ ವಿಚಾರವನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಅವರೇನೆ ತುಳಸಿ ಗೌಡ ಅವ್ರ ಬಗ್ಗೆ ಕೇಳಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಹೇಗಿದೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಹಲೋ ಸ್ನೇಹಿತರ, ಇದು STA 2026 ಅಲ್ಲಿ ಕೇಳಿರ್ತಕ್ಕಂಥ ಜಿಯೋಗ್ರಫಿ MCQs ಗೆ ಬಂದಿದ್ದೇವೆ. ಒಂದು ಪ್ರಶ್ನೆ ಸುದೀರ್ಘ ವಿವರಣೆಯಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಅರಣ್ಯ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿರುವ ತುಳಸಿ ಗೌಡ ಅವರ ಬಗ್ಗೆ, ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್. ಪ್ರಶ್ನೆ 4. ಸೊ ಬನ್ನಿ, ಇಂತ ಅದ್ಭುತವಾದಂತ ಪ್ರಶ್ನೋತ್ತರಗಳು ಅಂತಂದ್ರೆ ನಿಮ್ಗೆ ಸ್ಫೂರ್ತಿ ಅಕಾಡೆಮಿ ಯಾವಾಗ್ಲೂ ಕೂಡ ಈ ತರ ಮಾಡುತ್ತೆ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಪ್ರಶ್ನೆ ಈ ರೀತಿ ಕೇಳಲಾಗಿತ್ತು ನೋಡಿ. ಯಾವುದು ಅರಣ್ಯ ವಿಶ್ವಕೋಶ ಅಂತ ಹೇಳಿ ಕರೀತಾರೆ ಅಂತ ಬಹಳಷ್ಟು ಜನ ಸಾಲು ಮರದ ತಿಮ್ಮಕ್ಕ ಹಾಕಿದ್ರೇನೋ, ಬಟ್ ಆಕ್ಚುಲಿ ಆನ್ಸರ್ ಬಂದ್ಬಿಟ್ಟು ತುಳಸಿ ಗೌಡ ಇವರು ಪ್ರಸಿದ್ಧರಾಗಿದ್ದಾರೆ. ಇವ್ರನ್ನ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ. ಭಾಗ್ಯಮ್ಮ ಯಾರು ಅಂತಂದ್ರೆ 2024ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಜಾನಪದ ಪರಿಷತ್ ನೀಡ್ತಕ್ಕಂಥ ಲೋಕೋತ್ಸವ ಪ್ರಶಸ್ತಿಯ ವಿನ್ನರ್ ಅವರು. ಸೋಬಾನೆ ಕಲಾವಿದರು ಅನ್ನುವಂತಹ ವಿಭಾಗದಲ್ಲಿ ಭಾಗ್ಯಮ್ಮ ಅವರಿಗೆ ಆ ಪ್ರಶಸ್ತಿಯನ್ನ ಕೊಡಲಾಗಿದೆ. ಇನ್ನು ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ಬೇಕಾದಷ್ಟು ಗೊತ್ತು. ಡಾಕ್ಟರ್ ಶಾಂತಿ ತುಮ್ಮಲ ಅವ್ರ ಬಗ್ಗೆ ಕೂಡ ಹೇಳ್ತೀನಿ. ಯಾಕೆಂತಂದ್ರೆ ಡಾಕ್ಟರ್ ಶಾಂತಿ ತುಮ್ಮಲ ಅವರು ಇತ್ತೀಚೆಗೆ ಒಂದು ಸುದ್ದಿಯಲ್ಲಿದ್ದಂತ ಮ್ಯಾಟರ್ ಅದು. ಯಾರಿವರು? ಸೊ ಇವರು ಶಾಂತಿ ತುಮ್ಮಲ ಅಂತಕ್ಕಂಥವ್ರು, ಇವರು ಒಬ್ಬ ದಂತ ವೈದ್ಯ, ನೆನ್ಪಿಟ್ಕೊಳ್ಳಿ, ದಂತ ವೈದ್ಯ ಮತ್ತೆ ಪರಿಸರವಾದಿ. ತ್ಯಾಜ್ಯ ನಿರ್ವಹಣೆ ಮತ್ತು ಕಸ ವಿಂಗಡಣೆ ಮತ್ತೆ ಕಾಂಪೋಸ್ಟಿಂಗ್ ವಿಚಾರದಲ್ಲಿ ಬೆಂಗಳೂರಿನಲ್ಲಿ, ಅದರಲ್ಲೂ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಚೀಟಿಗಳನ್ನ ಎಲ್ಬೇಕಲ್ಲೇ ಎಸಿತಾ ಇರೋದ್ರ ಬಗ್ಗೆ ದೊಡ್ಡ ಸಂಚಲನ ಮೂಡಿಸಿದ್ರು ಇವರು. ಹಾಗಾಗಿ 2019ರ ಕರ್ನಾಟಕ ಮಹಿಳಾ ಸಾಧಕಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹಾಗಾಗಿ ಡಾಕ್ಟರ್ ಶಾಂತಿ ತುಮ್ಮಲ ದಂತ ವೈದ್ಯರು ಮತ್ತೆ ಪರಿಸರವಾದಿಯಾಗಿ ಇವರಿಗೆ ಹೆಸರನ್ನ ಕೊಡಲಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಪ್ರಶ್ನೆ, ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಯಾರು ಕರೆಯೋದು ಅಂತಂದ್ರೆ ನಿಮ್ಗೆಲ್ಲ ನೆನಪಿರ್ಲಿ, ಹಾಗೆ ಕರಿತಾ ಇದ್ದಿದ್ದು ತುಳಸಿ ಗೌಡ ಅವರನ್ನ. ಹಾಗಾಗಿ ತುಳಸಿ ಗೌಡ ಅವರನ್ನ ಎನ್ಸೈಕ್ಲೋಪೀಡಿಯಾ ಆಫ್ ದ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ 2020ರಲ್ಲಿ ಪದ್ಮಶ್ರೀ ಪುರಸ್ಕೃತರಾಗಿದ್ದಂಥವ್ರು ಇವರು. ಹಾಗಾಗಿ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ತುಳಸಿ ಗೌಡ ಅವ್ರಿಗೆ 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂತು. ಆಗ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಯಾಗಿದ್ದಾಗ ಈ ಒಂದು ಪ್ರಶಸ್ತಿಯನ್ನ ಅವ್ರಿಗೆ ನೀಡಿ ಕರ್ನಾಟಕ ಸರ್ಕಾರ ಗೌರವಿಸಿದೆ. ಅದು ಕೂಡ ನಿಮ್ಗೆ ಗೊತ್ತು. ಸೊ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ, ಡಾಕ್ಟರ್ 2020ರಲ್ಲಿ ಪುರಸ್ಕೃತ ತುಳಸಿ ಗೌಡ ಭಾರತೀಯ ಪರಿಸರವಾದಿ ಅಂತಾನೆ ಕೂಡ ಕರೀತಾರೆ.
ಇವ್ರನ್ನ ಅರಣ್ಯ ವಿಶ್ವಕೋಶ ಅಂತೇಳಿ ಪ್ರಸಿದ್ಧಿ 2020ರಲ್ಲಿ ಅನೌನ್ಸ್ ಆಯ್ತು. 21ರಲ್ಲಿ ಅವ್ರಿಗೆ ಪ್ರಶಸ್ತಿಯನ್ನ ಕೊಡಲಾಯ್ತು. ಹಾಗಾಗಿ ಪ್ರತಿಯೊಂದು ಜಾತಿಯ ಮರಗಳನ್ನ, ಗಿಡಮೂಲಿಕೆಗಳನ್ನ, ಸಸ್ಯ ಪ್ರಭೇದಗಳನ್ನ ಗುರುತಿಸುವ ಬಹುದೊಡ್ಡ ಸಾಮರ್ಥ್ಯವನ್ನ ಹೊಂದಿರೋದು ಇವರು. ಹಂಗಾಗಿ ಇವರಿಗಿನ ಏನಂತ ಕರೆಯೋದು, ಎನ್ಸೈಕ್ಲೋಪೀಡಿಯಾ ಅಂತ ಕರೆಯೋದು. ಯಾಕಂದ್ರೆ ಅವ್ರಿಗೆ ಯಾವ ಮರದ ಎಲೆಗಳನ್ನ ತಗೊಂಡೋದ್ರು ಇದು ಇದೇ ಮರ ಅಂತ ಗುರುತಿಸ್ತಾರೆ, ಗಿಡಮೂಲಿಕೆಗಳನ್ನ ಗುರುತಿಸ್ತಾರೆ, ಸಸ್ಯ ಪ್ರಭೇದಗಳನ್ನ ಹೇಳ್ತಾರಂತೆ. ಹಂಗಾಗಿ ಅವ್ರಿಗೆ ಆ ಸಾಮರ್ಥ್ಯ ಇರೋದ್ರಿಂದ ಅವ್ರನ್ನ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಕೂಡ ಕರೆಯೋದು. 1944 ಹಾಲಕ್ಕಿ ಬುಡಕಟ್ಟಿನಲ್ಲಿ ಜನಿಸಿದವರು. ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರು ಬರ್ತದೆ. ಸೊ ಹೀಗಾಗಿ ಕರ್ನಾಟಕ ಅರಣ್ಯ ಇಲಾಖೆಯ ಜೊತೆಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದವರು. ಇವರು ಕರ್ನಾಟಕ ಅರಣ್ಯ ಇಲಾಖೆಯ ಜೊತೆಯೂ ಕೂಡ ಹಲವು ವರ್ಷಗಳಲ್ಲಿ ಕೆಲಸ ಮಾಡ್ತಾ 1 ಲಕ್ಷಕ್ಕಿಂತ ಅಧಿಕ ಗಿಡ ಮರಗಳನ್ನ ಬೆಳೆಸಿದಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ. ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ಇವರು ಮಾಡಿದ್ದಾರೆ ಹಾಗೂ ಸಾಧನೆಯನ್ನ ಮಾಡಿದ್ದಾರೆ. ಹಂಗಾಗಿ ತುಳಸಿಗೌಡ ಅವ್ರಿಗೆ ಈ ಒಂದು ಅದ್ಭುತವಾದಂತ ಪ್ರಶಸ್ತಿ ದೊರಕಿತ್ತು. ಜೊತೆಗೇನು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅಂತಂದ್ರೆ, ಹಾಲಕ್ಕಿ ಬುಡಕಟ್ಟಿನ ಜನರು ಇವ್ರನ್ನ ವೃಕ್ಷ ಮಾತೆ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ವೃಕ್ಷ ಮಾತೆ ಅಂತ ಕರೆದ ತಕ್ಷಣ ನಾವು ಸಾಲು ಮರದ ತಿಮ್ಮಕ್ಕಕ್ಕೆ ಹೋಗ್ತೀವಿ, ಅದು ಕರ್ನಾಟಕ ಸರ್ಕಾರದ ವತಿಯಿಂದ. ಬಟ್ ಹಾಲಕ್ಕಿ ಬುಡಕಟ್ಟಿನ ಜನರು ಯಾರನ್ನ ಗುರುತಿಸ್ತಾರೆ ಅಂತಂದ್ರೆ ಇವ್ರನ್ನ. ಹಾಗಾಗಿ ಇವ್ರದೊಂದು ವಿಶೇಷವಾದ ಸಾಧನೆ ಅಂದ್ರೆ ಬೀಜ ಸಂರಕ್ಷಣೆ ವಿಚಾರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಅರಣ್ಯ ಮರಗಳ ಬೀಜ ಸಂರಕ್ಷಣೆಯಲ್ಲಿದ್ದಾರೆ. ಜೊತೆಗೆ ಅವುಗಳ ಬಳಕೆಯಲ್ಲಿ ಅಪಾರವಾದ ಜ್ಞಾನವನ್ನ ದೊರಕಿಸಿಕೊಟ್ಟಿದ್ದಾರೆ. ಆಯುರ್ವೇದ ವಿಚಾರದಲ್ಲೂ ಇವ್ರದ್ದು ದೊಡ್ಡ ಹೆಸರಿದೆ. ಹಂಗಾಗಿ ಇವರಿಗೆ 1986ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ಅಂತಕ್ಕಂಥದ್ದು ವೃಕ್ಷ ಮಿತ್ರ ಪ್ರಶಸ್ತಿಯನ್ನ IPVMನವರು ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಇದನ್ನ ಅರಣ್ಯೀಕರಣ ಮತ್ತು ಬಂಜರು ಭೂಮಿ ಸಂರಕ್ಷಣೆ ನೀಡುವವರಿಗೆ IPVMನವರು ಕೊಡ್ತಕ್ಕಂತ ಒಂದು ಅತ್ಯುತ್ತಮವಾದಂಥದ್ದು ಅದು ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ. ಅದನ್ನೇ IPVM ಅಂತ ಕೂಡ ಕರಿತೀವಿ. ಹಂಗಾಗಿ 1986ರ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಅರಣ್ಯೀಕರಣ ಮತ್ತು ಬಂಜರು ಭೂಮಿ ಸಂರಕ್ಷಣೆಗಾಗಿ ನೀಡತಕ್ಕಂಥದ್ದು. 1999ರಲ್ಲಿ ಕನ್ನಡ ರಾಜ್ಯೋತ್ಸವದ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವ ಕೂಡ ನಾಗರಿಕ ಪ್ರಶಸ್ತಿಯಾಗಿ ಇವರಿಗೆ ಕೊಡಲಾಗಿದೆ. ಕಾಡುಗಳನ್ನ ಮತ್ತು ಮರಗಳನ್ನ ಹೆಚ್ಚು ಗೌರವಿಸಬೇಕು ಅಂತ ಹೇಳಿ ವಿವರಣೆ ಕೊಟ್ಟವರಲ್ಲಿ ಇವರು ಪ್ರಮುಖರು. 16 ಡಿಸೆಂಬರ್ 2024 86ನೇ ವಯಸ್ಸಿನಲ್ಲಿ ಇವರು ಮರಣ ಹೊಂದೋದ್ರ ಮುಖಾಂತರ ಕರ್ನಾಟಕದಲ್ಲಿ ಅಪಾರವಾಗಿರ್ತಕ್ಕಂತಹ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದಂತಹ ಮತ್ತು ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ತುಳಸಿಗೌಡ ಅವರು ಅವತ್ತು ಮರಣ ಹೊಂದಿದ್ರು. ಹಾಗಾಗಿ ನಿಮ್ಗೆ ಈ ಒಂದು ಪ್ರಶ್ನೆ ಮೂಲಕ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದೀನಿ. ಸೊ ಮುಂದಿನ ಪ್ರಶ್ನೆ ನೆನಪಿರ್ಲಿ, ಭಾರತದ ಸರೋವರಗಳ ಬಗ್ಗೆ ಬರುತ್ತೆ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್ ಸರ್. ಹಾಗೇನೆ ಕಾಣ್ತಿರೋ QR ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ ಸರಣಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. Please subscribe and share link, and thanks for watching. Thanks for watching, and please subscribe and share channel link, please. Please subscribe and like my video. Thanks for watching.